ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಅವರ ಪ್ರವೃತ್ತಿ ಏನಿದೆ ಅದನ್ನ ಮುಂದುವರಿಸಿದ್ದಾರೆ. ಅಲ್ಪಸಂಖ್ಯಾತರ ಬಗ್ಗೆ ಬರುವಂತ ವಿಚಾರಗಳನ್ನ ಮುಚ್ಚಿಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಾದಂಥ ಕುಕ್ಕರ್ ಬ್ಲಾಸ್ಟ್ ಅದೀಗಾಗಲೇ ANI ತನಿಖೆ ಮಾಡಿ ಅವನೊಬ್ಬ ದೊಡ್ಡ ಭಯೋತ್ಪಾದಕ ಅನ್ನೋದು ಪ್ರೂವ್ ಆಗಿದೆ. ಅವನನ್ನ ಬಂಧಿಸಿದ ಮೇಲೆ ಸುಮಾರು 5-6 ಜನನ ಅವನ ಲಿಂಕ್ ಇರುವಂತ 5-6 ಜನನು ಕೂಡ ಬಂಧಿಸಿ NIA ಅವರ ಜೈಲಿಗೆ ಅಟ್ಟಿದ್ದಾರೆ. ಅವರನ್ನ ಬಿಟ್ಟಿದ್ರೆ ಇನ್ನೆಷ್ಟು ಜನ ಅಮಾಯಕ ಹಿಂದೂಗಳನ್ನ ಹತ್ಯೆ ಮಾಡ್ತಾ ಇದ್ರು ಗೊತ್ತಿಲ್ಲ. ಆದರೆ ಅದಕ್ಕೆ ಕಾಂಗ್ರೆಸ್ಸಿನ ನಾಯಕರು DK ಶಿವಕುಮಾರ್ ಏನು ಹೇಳಿದ್ರು, ಅಮಾಯಕರು ಮೈ ಬ್ರದರ್ಸ್ ಅಂದರು. ಓಕೆ, ಆಯಿತು, ಗೊತ್ತಿಲ್ಲದೆ ಏನೋ ತಪ್ಪಾಗಿ ಅವರು ಆ ರೀತಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಳ್ತೀವಿ. ನೆಕ್ಸ್ಟು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅದಕ್ಕೆ DK ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನು, ಆ ಥರ ಅಂದೇ ಇಲ್ಲ, BJP ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಅದರಲ್ಲಿ ಇಲ್ಲ ಅಂತ ಬರುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ. ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಇಲ್ಲೂ ಕೂಡ ಕಾಂಗ್ರೆಸ್ ಅವರು ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. ಈಗ ರಾಮ ಕೆಫೆ ಅಲ್ವಾ, ರಾಮೇಶ್ವರ ಕೆಫೆ, ರಾಮನ್ ಕಂಡ್ರೆ ಈ ಅಲ್ಪಸಂಖ್ಯಾತರ ಕೆಲವರಿಗೆ ದುಷ್ಟರಿಗೆ ಆಗಲ್ಲ, ಭಯೋತ್ಪಾದಕರಿಗೆ ಅಲ್ಲ. ಅದಕ್ಕೆ ರಾಮೇಶ್ವರ ಕೆಫೆಗೆ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು, ಅವರ ತಂಡ, ದಿನೇಶ್ ಗುಂಡೂರಾವ್ ಅವರೆಲ್ಲ ಹೋಗಿ ಏನು ಹೇಳಿದರು, ಇದು ಬಿಸ್ನೆಸ್ ರೈವಲ್ರಿ, ತಿಂಡಿ ತಿನ್ನೋದ್ರಲ್ಲಿ ರೈವಲ್ರಿ ಅಂತ, ತಿಂಡಿ ಮಾಡೋದ್ರಲ್ಲಿ ರೈವಲ್ರಿ, ಹೋಟ್ಲಲ್ಲಿ ರೈವಲ್ರಿ ಅಂತ ಹೇಳಿದ್ರು. ಈಗ ಬರ್ತಾ ಇರುವಂಥ ರಿಪೋರ್ಟು ಎಲ್ಲನೂ ಕೂಡ ಅದು NIA ಇರ್ಬೋದು, ಕರ್ನಾಟಕ ಪೊಲೀಸರು ಇರ್ಬೋದು, ಎಲ್ಲರೂ ಹೇಳಿದ್ದಾರೆ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೂ ಮುಚ್ಚಿಡುವಂಥದ್ದು. ಅಂದರೆ ಕಾಂಗ್ರೆಸ್ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಒಂದು ರೀತಿ ಅಲ್ಪಸಂಖ್ಯಾತರ ಮನಸ್ಸನ್ನ ಪೂರ್ತಿ ಕಲ್ಮಶ ಮಾಡಿಬಿಟ್ಟಿದ್ದಾರೆ. ನೀವೇನೇನ ಮಾಡಿ, ನಾವೇನು ಮಾಡಲ್ಲ ನಿಮ್ಮನ್ನ, ನೀವು ನಮ್ಗೆ ಓಟ್ ಹಾಕಿದ್ರೆ ಸಾಕು, ನಾವು ಬಹುಸಂಖ್ಯಾತರನ್ನ ಹೊಡಿತೀರಿ, ಅವ್ರೇನಾನ ಕಾರ್ಯ ಮಾಡಿದ್ರೆ, ಅವ್ರೇನಾನ ಕೆಟ್ಟ ಕೆಲಸ ಮಾಡಿದ್ರೆ ಇಮಿಡಿಯೇಟಾಗಿ ಆ ಕ್ಷಣದಲ್ಲೇ ಆಚೆ ಬಂದ್ಬಿಡ್ತೀವಿ, ಆ ಕ್ಷಣದಲ್ಲೇ ಬಿಡುಗಡೆ ಮಾಡ್ತೀರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಅವ್ರಿಗೆ ಜೈಲು ಹಾಕ್ತೀರಿ. ನೀವೇನಾನ ಮಾಡಿ, KJ ಹಳ್ಳಿ ಎಲ್ಲನ ಮಾಡಿ, DJ ಹಳ್ಳಿ ಎಲ್ಲನ ಮಾಡಿ, ಮೈಸೂರಲ್ಲಿ ಅವರ MLAನೋ KFD ಅವರು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ರು, ಏನು ಪ್ರಗತಿ ಇಲ್ಲ. ಅಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಮಾನಸಿಕ ಪೂರ್ತಿ ಅವರ ಮೈಂಡನ್ನು ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು, ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು, ಇಲಿಗಳ ತರ ರೀತಿ. ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಟಿದ್ದಾರೆ ಎಲ್ಲ. ರಾಜ ರೋಷವಾಗಿ ಬಾಂಬ್ ಇಟ್ಬಿಟ್ಟು ಅವನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಅವನೇ, ಮೊಬೈಲಲ್ಲಿ ಮಾತಾಡ್ಕೊಂಡು ಟೋಪಿ ಹಾಕೊಂಡು. ಅಂದರೆ ಅವ್ರ ಮನಸ್ಥಿತಿ ಹೆಂಗೆ ಬಂದಿದೆ ಅಂತ, ಅವರ ಭಯೋತ್ಪಾದಕರ ಮನಸ್ಥಿತಿ, ಇಲ್ಲೇನು ನಮ್ಮನ್ನು ಮಾಡಲ್ಲ ಅನ್ನೋದು ಬಂದಿದೆ. ಇದು ಇವತ್ತು ನಮಗೆ ದೊಡ್ಡ ಆಘಾತ ತಂದಿರೋದು. ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು
ಇದು ಆಘಾತಕಾರಿ ವಿಚಾರ. ಕರ್ನಾಟಕದ ಜನತೆಗೆ ಆಘಾತ ತಂದಿದೆ. ಒಂದು ರೀತಿ ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರ ಆಗಿ ಸರ್ಕಾರದ ರೀತಿ ನಡ್ಕೊಳ್ಳದೆ ಕೋಮುವಾದದ ಕಡೆ ವಾಲ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, FSL ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು, ಯಾಕೆ ಬಿಡುಗಡೆ ಮಾಡಿಲ್ಲ? ರಾಮೇಶ್ವರ ಕೆಫೆ ಕೃತ್ಯ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮತ್ತು NIA ತನಿಖೆಯಿಂದ ಯಾರು ಮಾಡಿದ್ದಾರೆ ಮತ್ತೆ ಯಾವ ಸಂಘಟನೆ ಇದರಿಂದ ಹಿಂದೆ ಇರಬಹುದು, ಇವೆಲ್ಲ ಪತ್ರಿಕೆಗಳಲ್ಲಿ ಬರ್ತೈತೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಬರ್ತೈತೆ. ಆದರೆ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ನಾನು ವಿಧಾನಸಭೆ ಅಧಿವೇಶನದಲ್ಲೂ ಹೇಳಿದೆ, ನೋಡ್ರಿ, ಅಪರಾಧ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಬಂಧಿಸ್ಬೇಕ್ರಿ. ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂದ್ರೆ ನೀವು ಅದಕ್ಕೂ ಸಾಕ್ಷಿ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಿದೆ. ಮುಂದೆ ಹೋಗಿ ನಾನು ಹೇಳಿದೆ, ನೀವು ಹಿಂಗೆ ಮಾಡ್ತಾ ಇದ್ರೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಆರಾಮ ಬೇರೆ ದೇಶಕ್ಕೆ ಹೋಗ್ತಾರೆ, ನೀವೇನು ನೋಡಲ್ಲ ಅಂತ. ನೋಡಿ, ಈಗ ಬಾಂಬ್ ಬ್ಲಾಸ್ಟು ಆಗೋಯ್ತು. ಕಾಂಗ್ರೆಸ್ ಅವ್ರು ನಾನು ಕೇಳ್ತೀನಿ, ಇನ್ನೆಷ್ಟು ಬಾಂಬ್ ಬ್ಲಾಸ್ಟ್ ಆಗಬೇಕು, ಇನ್ನೆಷ್ಟು ಹತ್ಯೆಗಳಾಗಬೇಕು? ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಯಾರನ್ನ ಓಲೈಸ್ತಾ ಇದ್ದಾರೆ? ಯಾರ ಸೋನಿಯಾ ಗಾಂಧಿ ಅವರ ಒತ್ತಡ ಇದೆಯಾ, ರಾಹುಲ್ ಗಾಂಧಿ ಅವರ ಒತ್ತಡ ಇದೆಯಾ, ಯಾರ ಒತ್ತಡ ಇದೆ? ಅದಾದ್ರೂ ಹೇಳ್ಬೇಕು. ನಮ್ಗಿಂತವ್ರ ಒತ್ತಡ ಇದೆ, ಅದಕ್ಕೋಸ್ಕರ ಈ ವರದಿಯನ್ನ ನಾವು ಬಿಡುಗಡೆ ಮಾಡಲ್ಲ, ಪಾರ್ಲಿಮೆಂಟ್ ಚುನಾವಣೆ ಮುಗಿಯೋವರೆಗೂ ಈ ವರದಿಯನ್ನ ನಾವು ಬಿಡುಗಡೆ ಅದಾದ್ರೂ ಹೇಳಿ. ತನಿಖೆ ನಡೀತಾ ಇದೆ, ತನಿಖೆ ಪ್ರಗತಿಯಲ್ಲಿದೆ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಾವು ಇದನ್ನ ಬಿಡುಗಡೆ ಮಾಡ್ತೀರಿ, ಅದನ್ನಾದ್ರೂ ಜನಕ್ಕೆ ಹೇಳ್ಬಿಡಿ. ಜನಕ್ಕೆ ಅರ್ಥ ಆಗ್ತೈತೆ. ಕಡೆ ಹೇಳೋದು ಇಲ್ಲ. ಮತ್ತೆ ಒಂದು ರೀತಿ ಸರ್ಕಾರ ಸತ್ತ ರೀತಿ ಮಲಗಿರುವಂಥದ್ದು. ಅದಕ್ಕೆ ನನಗನ್ಸ್ತೈತೆ, ನಾನು ವಿಧಾನಸಭೆಯಲ್ಲೇ ಹೇಳಿದೆ, ಈ ವಿಧಾನಸಭೆ ಒಂದು ದೇಗುಲ ಇದ್ದಂಗೆ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿ ಅದರ ಬಾಗಲ್ ಮುಂದೆ ಬರ್ಸಿದ್ದಾರೆ, ಧರ್ಮೋ ರಕ್ಷತಿ ರಕ್ಷಿತ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ಸಿದ್ದಾರೆ ಬಾಗಲುಗಳಲ್ಲಿ. ಆ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿ, ಇದೊಂದು ಪವಿತ್ರ ದೇಗುಲ ಆಗಬೇಕು. ಇಡೀ ಕರ್ನಾಟಕದ ಹೃದಯ ಇದು. ಈ ಹೃದಯ ಸರಿಯಾಗಿರ್ಬೇಕು. ಹೃದಯ ಸರಿ ಇದ್ರೆ ಇಡೀ ರಾಜ್ಯ ಸರಿ ಇರುತ್ತೆ ಅಂತ ಹೇಳಿದ್ರು. ಆ ಹೃದಯದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಮೇಲೆ ಕಾಂಗ್ರೆಸ್ ಅವರಿಗೆ ಏನು ನೈತಿಕ ಅಧಿಕಾರ ಇದೆ? ಅಧಿಕಾರದಲ್ಲಿ ಮುಂದುವರಿಯಂತ ನೈತಿಕ ಅಧಿಕಾರ ನಿಮ್ಗೆ ಏನಿದೆ? ಮುಖ್ಯಮಂತ್ರಿ ರಾಜೀನಾಮೆ ಅಲ್ಲ, ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು. ಆಗ ಮಾತ್ರ ಜನಕ್ಕೆ ಒಂದು ಶಾಂತಿ ನೆಮ್ಮದಿಯ ಭರವಸೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರೆದೆ ಜನಕ್ಕೆ ಈ ಸರ್ಕಾರದಲ್ಲಿ ಇರೋಂಥ ವಿಷಯ ಬಂದ 9 ತಿಂಗಳಲ್ಲಿ ಅನ್ಪಾಪ್ಯುಲರ್ ಸರ್ಕಾರ ಈ ರಾಜ್ಯದಲ್ಲಿ ಯಾವತ್ತೂ ನಾವು ನೋಡಿರಲಿಲ್ಲ. 9 ತಿಂಗಳಲ್ಲಿ ಜನ ತೂಚಿ ಅಂತ ಉಗಿಯುವಂಥ ಸರ್ಕಾರವನ್ನ ನಾವು ನೋಡಿರೋದು ಫಸ್ಟ್ ಟೈಮ್. ಈ ರೀತಿ ಆಪಾದನೆ ಹೊತ್ಕೊಂಡು ಸರ್ಕಾರ ನಡೆಸುವಂಥ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಏನಿದೆ? ಅದರಿಂದ ಈ ಎಂಟೈರ್ ಸರ್ಕಾರನೇ ವಜಾ ಮಾಡಬೇಕು ಅಂತೇಳಿ ಈಗಾಗಲೇ ಗವರ್ನರ್ ಅವರಿಗೆ ನಾವು ಭೇಟಿ ಮಾಡಿ ವಿನಂತಿಯನ್ನು ನಾವು ಕೊಟ್ಟಿದ್ದೀರಿ. ನಾವು ಒಟ್ಟಾರೆ ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ರಾಜ್ಯದಲ್ಲಿ ಈ ಥರದ ಭಯೋತ್ಪಾದನಾ ಚಟುವಟಿಕೆಗೆ ಹರದಾರಿ ಕೊಟ್ಟಿರುವಂಥದ್ದು, ಹೈವೇ ಮಾಡಿಕೊಟ್ಬಿಟ್ಟಿದ್ದಾರೆ, ಹರದಾರಿ ಮಾಡಿಕೊಟ್ಟಿರುವಂಥದ್ದು ನಾನು ಖಂಡಿಸ್ತೀನಿ. ಬುದ್ಧಿ ಇರೋರ್ಗಾದ್ರೆ ನಾವೇನ ಹೇಳ್ಬೋದು. ನಾವು ಹೇಳ್ತಾ ಇದ್ದೀರಿ ವಿಧಾನಸೌಧದಲ್ಲಿ ಆದಂಥವನ್ಗೆ ಗುಂಡಿ ಕೊಡಿರಿ ಅಂತ ಹೇಳಿದಿರಿ. ನಿಮ್ಗೆ ಧೈರ್ಯ ಇದೆ ಹೇಳಕ್ಕೆ? ಈ ರಾಮೇಶ್ವರ ಕೆಫೆಯಲ್ಲಿ ಆಗಿರೋದು ಯಾವನೇ ಆಗಿದ್ರು ಗುಂಡಿ ಕೊಡಿರಿ ಅಂತ ಹೇಳಿದಿರಿ. ಮಂಗಳೂರಲ್ಲಾದಂಥ ಘಟನೆ ಗುಂಡಿಕ್ಕಿ ಅಂತ ಹೇಳಿದಿರಿ. ನೀವು ಹೇಳಿದ್ದೀರಾ ಎಲ್ಲನಾ? ಧೈರ್ಯ ಇದೆಯಾ ನಿಮ್ಗೆ? ಆ ತಾಕತ್ತಿದ್ರೆ ಹೇಳಿ. ಗುಂಡಿಕ್ಕಿ ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅವ್ರನ್ನ ಕರ್ಕೊಂಬಂದ್ರು,
ಅವ್ರ ಕೈಲಿ ಹೇಳಿಸಿದ್ರು. ಅವ್ರ ಮೇಲೆ ನೀವು ನೇಣುಗಂಬಕ್ಕೆ ಏರಿಸ್ತೀರ, ಅವ್ರನ್ನ ನೇಣಾಕ್ತೀರ, ಅವ್ರನ್ನ ಹೇಳಲ್ಲ ನೀವು. ಅವ್ರ ಮಾತೇ ಇಲ್ಲ, ಸದ್ದು ಅಳ್ಗೋಗ್ಬಿಡ್ತೈತೆ. ಆಕೆ ಯಾರನ್ನ ಇರಲಿ, ಅವ್ರು BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಕಮ್ಯುನಿಸ್ಟ್ ಇರಲಿ, ಯಾರೇ ಇರಲಿ, ನಾವು ಹೇಳ್ತಾ ಇದ್ದೀರಿ ಧೈರ್ಯವಾಗಿ ಆಕ್ಷನ್ ತಗೊಳ್ಳಿ, ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಅಂತ ಹೇಳ್ತಾ ಇದ್ದೀರಿಲ್ಲ. ನೇಣಿಗಾಕಿ ಅಂತೀರಿ, ಗುಂಡಿಕ್ಕಿ ಅಂತ ಹೇಳಿದಿರಿ, ಇನ್ನೇನು ಹೇಳಬೇಕು ನೀವು ಹೇಳಿ ನೋಡೋಣ. ಬಾಯ್ ಪ್ಲಾಸ್ಟರ್ ಹಾಕೊಂಬಿಟ್ಟಿದ್ರೆ ಅಸೆಂಬ್ಲಿ ಒಳಗಡೆ ಮಾತಾಡಲೇ ಇಲ್ಲ ಅವ್ರ ಪರವಾಗಿ. ಅವ್ರು ಯಾರೂ ಹೇಳಿಲ್ಲ, BJP ಅವ್ರಿಗೆ ಮಾತ್ರ ಕೇಳಿಸೈತಂತೆ. ಕರ್ನಾಟಕದ ಯಾರಿಗೂ ಕೇಳಿಸಿಲ್ಲಂತೆ, BJP ಅವ್ರಿಗೆ ಮಾತ್ರ ಕೇಳಿಸೈತಂತೆ, ಕಾಂಗ್ರೆಸ್ ಅವ್ರಿಗೆ ಕೇಳಿಸೋದೇ ಇಲ್ಲಂತೆ. ಆ ಥರ ಏನು ಸೆನ್ಸರ್ ಗಾರ್ಡ್ ಹಾಕೊಂಬಿಟ್ಟಿದ್ದೀರಾ ಕಿವಿಗೆ? ಸೆನ್ಸರ್ ಏನೋ ಹಾಕೊಂಡಿದ್ದೀರಾ ಕಿವಿಗೆ? ಸೆನ್ಸರ್ ಬಂದಿದೆಯಾ ನಿಮಗೆ? ನಾವು ಯಾರೇ ಇರಲಿ ಅಂತ ಹೇಳಿದ್ದೀವಿ, ಯಾರೇ ಇರಲಿ, ಭಯೋತ್ಪಾದನೆ ಕೃತ್ಯ ಮಾಡೋರು ಯಾರೇ ಇದ್ರು, ದೇಶದ್ರೋಹದ ಕೃತ್ಯ ಮಾಡೋನು ಯಾರೇ ಇದ್ರು, ಅವ್ರಿಗೆ ಗುಂಡಿಕ್ಕಿ ಅವ್ರ ನೇಣುಗಂಬಕ್ಕೆ ಏರಿಸಿ. ಇದು ನಮ್ಮ ತೀರ್ಮಾನ. ನಿಮ್ಗೆ ಆ ಧೈರ್ಯ ಇದ್ರೆ ಹೇಳಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕರ್ಕೊಂಬಂದವ್ರನ್ನ, ಕೂಗಿಸ್ತವ್ರನ್ನ ಏನು ಮಾಡ್ತೀರ? ನಾನು ಹೇಳಿದ್ನಲ್ಲ, ಹಂಗೆ ಹೇಳಕ ನಿಮ್ಗೆ ಆಗಿದ್ರೆ ಅವಾಗ ಮಾತಾಡಿ BJP ಬಗ್ಗೆ, ಇಲ್ಲಾಂದ್ರೆ BJP ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ನಿಮ್ಗೇನು ಇಲ್ಲ. ನೆನ್ನೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದಾರಲ್ಲ, ರಾಮ ಇಲ್ಲ ನನ್ನ ಹತ್ರ, ಸೀತೆ, ಆಂಜನೇಯ, ಆಮೇಲೆ ಭರತ, ಲಕ್ಷ್ಮಣ, ರಾಮಾಯಣ ಓದಿದಾರಂತೆ. ರಾಮ ಯಾರು ಗೊತ್ತಿಲ್ಲ ಇವ್ರಿಗೆ. ಅಲ್ಲೇನ ಭರತನ ಪುರಾಣ ಅಂತ ಇದೆಯಾ? ಅದರಲ್ಲಿ ಲಕ್ಷ್ಮಣನ ಪುರಾಣ ಅಂತ ಏನಾನ ಇದೆಯಾ? ರಾಮಾಯಣ ಓದಿದ್ದೀನಿ, ರಾಮ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳಿಕೆಗಳು ಕೊಡೋದು ಕುಚೋದ್ಯ ಹೇಳಿಕೆ ಅಂತ ಹೇಳ್ತಾರೆ. ಈಗ ಬಾಂಬ್ ಬ್ಲಾಸ್ಟ್ ಎಲ್ಲಾಗಿದೆ? ಬಾಂಬ್ ಬ್ಲಾಸ್ಟ್ ಅಮೆರಿಕಾದಲ್ಲಾಗಿದೆ, ಲಂಡನ್ ಅಲ್ಲಾಗಿದೆಯಾ, ಬೆಂಗಳೂರಲ್ಲಾಗಿದೆ. ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ. ಲಾಸ್ಟ್ ಏನಾನ ಬೇರೆ ಕಡೆ ಆಗಿದ್ರೆ, ಮಂಡ್ಯದಾಗೆ ಆಗಿದ್ರೆ ಮಂಡ್ಯದ ಹೇಳ್ತಾ ಇದ್ರಿ, ಬೆಳಗಾವಿಯಲ್ಲಾಗಿದ್ರೆ ಬೆಳಗಾವಿದು ಹೇಳ್ತಾ ಇದ್ರಿ. ಆಗಿರೋದು ಬೆಂಗಳೂರಲ್ಲಿ. ನೀವು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು? ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ದೇಶ ವಿದೇಶದ ಕಂಪನಿಗಳೆಲ್ಲ ನಮ್ಮ ಬೆಂಗಳೂರಿಗೆ ಬಂದು ಅವರು ನಿರ್ಭೀತಿಯಿಂದ ಅವರ ಬಿಸ್ನೆಸ್ಸನ್ನು ಮಾಡಬೇಕು. ಆ ರೀತಿಯಾದಂಥ ಒಂದು ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ. ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ಮೇಲೆ ನಿಮ್ಮ ಕಲ್ಪನೆ ಏನಿದೆ ನಿಮ್ಮದು? ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಲ್ಲ, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಕೇಳಿದ್ದೀವಿ. ಅವ್ರು ಹೇಳಿ, ಬ್ರ್ಯಾಂಡ್ ಬೆಂಗಳೂರು ಅಂದರೆ ಬಾಂಬ್ಗಳು ಬೀಳ್ತಾ ಇದ್ರು ಅದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಓಕೆ. ಸೋಮಣ್ಣ ಅವರು ನನಗೆ ಫೋನ್ ಮಾಡಿದರು. ನಾನು ಈ ಥರ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಹೋಗಿ ಭೇಟಿ ಮಾಡಿ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಮಾತಾಡಿ ಬನ್ನಿ ಅಂತ ಹೇಳಿದ್ದೀನಿ. ಈಗಾಗಲೇ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಸೊ ಟಿಕೆಟ್ ಕೊಡುವಂಥದ್ದು ಎಲ್ಲನೂ ಕೇಂದ್ರದ ನಾಯಕರಿಗೆ ಸಂಬಂಧಪಟ್ಟಿದ್ದು. JDS ಜೊತೆ ಈಗಾಗಲೇ ಹೊಂದಾಣಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದಾರೆ. ಅವರು ವಿಶ್ರಾಂತಿಯನ್ನು ತಗೊಂಡ ಮೇಲೆ JDSನ ಸೀಟುಗಳು ಎಷ್ಟು ಅನ್ನೋದನ್ನು ಹೊಂದಾಣಿಕೆ ಆದಮೇಲೆ ಕರ್ನಾಟಕದ್ದು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಯಾವುದೇ ರೀತಿ ಗೊಂದಲ ಇಲ್ಲ. JDS ಮತ್ತು BJP ಈ ಬಾರಿಯ ಚುನಾವಣೆಯಲ್ಲಿ ಜಯಬೇರಿಯನ್ನು ನಾವು ಬಾರಿಸ್ತೀವಿ. ಕೇಳಿದ್ದಾರೆ, ಮಾತುಕತೆ ಆಗ್ತಾ ಇದೆ. ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯನೂ ಎಲ್ಲ ತಗೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ. ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಇವತ್ತು ಸಂಕಲ್ಪ ಅಭಿಯಾನವನ್ನು ಮಾಡಿದಿರಿ, ಉದ್ಘಾಟನೆಯನ್ನು ಮಾಡಿದಿರಿ. ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ದೇಶದ ಅಭಿವೃದ್ಧಿಗೆ,
ತಮ್ಮ ಅಮೂಲ್ಯವಾದಂಥ ಸಲಹೆಯನ್ನು ಕೇಂದ್ರಕ್ಕೆ ಕೊಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಮಂಗಳೂರು ಕುಕ್ಕರ್ ಬಾಂಬ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಸಿಎಂ ಹೇಳ್ತಾರೆ, ಈ ಕಡೆ ಸಂಬಂಧ ಇದೆ ಅಂತ ಟೀಕೆ ಹೇಳ್ತಾರೆ. ಇವರ ಒಂದು ಹೇಳಿಕೆಗಳಿಂದ ಗೊಂದಲದ ಒಂದು ವಾತಾವರಣ ಉಂಟಾಗಿದೆ. ಸರ್ಕಾರ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ. ನೀವು ಹೇಳ್ತೀನಪ್ಪ, ಇಲ್ಲ ನೀವೇ ಹೇಳಿ. ಸರ್ಕಾರ ಟ್ರ್ಯಾಕ್ ತಪ್ಪಿ ಆಚೆ ಹೋಗಿದೆ. ಸಿದ್ದರಾಮಯ್ಯನವರ ಅವಧಿ ಮುಗಿತಾ ಇದೆ, ಆಗಲೇ 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅವರ ಅಗ್ರಿಮೆಂಟ್ ಪ್ರಕಾರ ವಸ್ತು ಗೊತ್ತಿಲ್ಲ, 1 ವರ್ಷನೋ 1.5 ವರ್ಷನೋ 2 ವರ್ಷನೋ ಗೊತ್ತಿಲ್ಲ. ಅದಕ್ಕೆ ಅವರಲ್ಲಿ ಗೊಂದಲ ಇದೆ. ಯಾರು ಮುಂದಿನ ಈಗ ಇರೋ ನಾಯಕರು ಮುಂದುವರಿತಾರ, ಮುಂದೆ ಒಬ್ಬರು ನಾಯಕರು ಬರ್ತಾರ, ಅಥವಾ ಸರ್ಪ್ರೈಸ್ ಯಾರಾದರೂ ಇನ್ನೊಂದು ಗಿರಾಕಿ ಬರುತ್ತಾ ಅಂತ ಆಗ್ತಾ ಇದೆ. ಆದ್ದರಿಂದ ಇವ್ರದ್ದೊಂದು ರೀತಿ ಈ ಸರ್ಕಾರ, ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ, ಯಾವುದೇ ಮಂತ್ರಿ ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದಾರಲ್ಲ. ಹಂಗಾರೆ ಶರಣ್ ಪ್ರಕಾಶು, ಚೆಲುವರಾಯ ಸ್ವಾಮಿ ಅವರೆಲ್ಲ ಮಾತಾಡಿರೋದಕ್ಕೆ ಬೆಲೆ ಇಲ್ಲ ಅಂತ ಅವರೇ ಹೇಳಿರೋದ್ರಿಂದ, ಕಾಂಗ್ರೆಸ್ ಅವರೇ ಹೇಳಿರೋದ್ರಿಂದ ಇನ್ನು ಮುಂದೆ ಮಾಧ್ಯಮದವರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.